ಎನ್ಐಎ ಅಧಿಕಾರಿಗಳಿಂದ ಪಹಲ್ಗಾಮ್ ದಾಳಿ ತನಿಖೆ ಚುರುಕು ಪಡ್ಕೊಳ್ತಾ ಇದೆ. ಉಗ್ರರಿಗೆ ಸಹಕಾರ ಮಾಡಿದ ಡಜನ್ಗೂ ಹೆಚ್ಚು ಮಂದಿ ಬಂಧಿಸಲಾಗಿದೆ. ಭಯೋತ್ಪಾದಕರಿಗೆ ಸಹಾಯ ಮಾಡಿದ ಶಂಕೆಯ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಲಾಗಿದೆ. ಅವರಲ್ಲಿ 8 ಮಂದಿ ಲಷ್ಕರ್ ಎ ತೊಯ್ಬಾ LAT ಅವರು ಅನ್ನೋದು ಗೊತ್ತಾಗ್ತಾ ಇದೆ. 3 ತಲಾ ಜೈಷ್ ಎ ಮೊಹಮ್ಮದ್ JM ಮತ್ತು ಹಿಜ್ಬುಲ್ ಮುಜಾಹಿದ್ದೀನ್ HMಗೆ ಸೇರಿದವರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ದಾಳಿ ನಡೆಸೋಕೆ ಉಗ್ರರಿಗೆ ಸಹಾಯ ಮಾಡಿರುವಂತಹ ಶಂಕೆಯ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಕಾಶ್ಮೀರದಲ್ಲಿ 60 ಭಯೋತ್ಪಾದಕರು ಸಕ್ರಿಯರಾಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಎನ್ಐಎ ಈ ತನಿಖೆಯನ್ನ ಕೈಗೆತ್ತಿಕೊಳ್ತಾ ಇದ್ದ ಹಾಗೇನೆ ತನಿಖೆಯನ್ನ ಚುರುಕುಪಡಿಸಲಾಗಿದೆ. ಈ ಮೊನ್ನೆ ಆಯ್ತಲ್ಲ ಅಟ್ಯಾಕ್, ಈ ಅಟ್ಯಾಕಿಗೆ ಸ್ಥಳೀಯರ ಕುಮ್ಮಕ್ಕು ಇದೆ, ಸ್ಥಳೀಯರ ಸಪೋರ್ಟ್ ಇದೆ. ಸ್ಥಳೀಯರು ಸಪೋರ್ಟ್ ಇಲ್ಲದೇನೆ ಇಷ್ಟರ ಮಟ್ಟಿಗೆ ಇಷ್ಟು ದೊಡ್ಡ ಅಟ್ಯಾಕ್ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನ ಮೊದಲಿನಿಂದಲೂ ಕೂಡ ಶಂಕಿಸಲಾಗ್ತಾ ಇತ್ತು. ಇದೇ ಹಿನ್ನೆಲೆಯಲ್ಲಿ ಈಗ ಉಗ್ರರಿಗೆ ಸಹಕಾರವನ್ನ ಮಾಡಿದಂತ ಡಜನ್ಗೂ ಹೆಚ್ಚು ಮಂದಿಯನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಇನ್ನೂ ಒಂದು ಶಾಕಿಂಗ್ ಸುದ್ದಿ ಗೊತ್ತಾಗ್ತಾ ಇರೋದು ಏನು ಅಂತ ಅಂದರೆ, ಕಾಶ್ಮೀರದಲ್ಲಿ ಸುಮಾರು 60 ಭಯೋತ್ಪಾದಕರು ಆಕ್ಟಿವ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆಯ ಸಂದರ್ಭದಲ್ಲಿ ಮಾಹಿತಿ ಸಿಗ್ತಾ ಇರೋದು. ನೋಡಿ, ಕಾಶ್ಮೀರದಲ್ಲಿ 60 ಭಯೋತ್ಪಾದಕರು ಸಕ್ರಿಯರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಎನ್ಐಎ ತನಿಖೆಯ ಸಂದರ್ಭದಲ್ಲಿ ಮಾಹಿತಿ ಸಿಗ್ತಾ ಇರೋದು. ಗುಪ್ತಚರ ಇಲಾಖೆಗೆ ಈ ಮಾಹಿತಿ ಇರಲಿಲ್ವಾ? 60 ಭಯೋತ್ಪಾದಕರು ಆಕ್ಟಿವ್ ಆಗಿದ್ರು ಕೂಡ ಯಾಕೆ ಒಂದು ಚಿಕ್ಕ ಸುಳಿವು ಅನ್ನೋದು ಸಿಕ್ಕಿರಲಿಲ್ಲ, ಅಥವಾ ಟೂರಿಸಂ ಪ್ಲೇಸಸ್ಗಳಲ್ಲಿ ಭದ್ರತೆಯನ್ನು ಕಲ್ಪಿಸಿರಲಿಲ್ಲ? ಈಗ ಎನ್ಐಎ ತನಿಖೆಯನ್ನು ವಹಿಸಿಕೊಂಡ ನಂತರ 60 ಭಯೋತ್ಪಾದಕರು ಕಾಶ್ಮೀರದಲ್ಲಿಯೇ ಆಕ್ಟಿವ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರೋದಾ? ಗುಪ್ತಚರ ಇಲಾಖೆಗೆ ಇದರ ಸಣ್ಣ ಸುಳಿವು ಕೂಡ ಸಿಕ್ಕಿರಲಿಲ್ವಾ ಅನ್ನೋದು ಪ್ರಶ್ನೆ ಹುಟ್ಕೊಳ್ತಾ ಇದೆ. 60 ಭಯೋತ್ಪಾದಕರು ಸಕ್ರಿಯರಾಗಿದ್ರು, ಆಕ್ಟಿವ್ ಆಗಿದ್ರು ಅಂತ ಅಂದರೆ ಅದು ಸಣ್ಣ ವಿಚಾರ ಖಂಡಿತವಾಗಿಯೂ ಕೂಡ ಅಲ್ಲೇ ಅಲ್ಲ. ನಮ್ಮ ಕಾಶ್ಮೀರದಲ್ಲೇ ಇದ್ಕೊಂಡು ಅವ್ರಿಗೆ ಸಹಕಾರ ಮಾಡೋರು ಇದ್ದಾರೆ, ಅವ್ರಿಗೆ ಆಶ್ರಯ ಕೊಡೋರು ಇದ್ದಾರೆ, ಅವರು ಆಕ್ಟಿವ್ ಆಗಿ ಇದ್ದಾರೆ, ಭಯೋತ್ಪಾದಕ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದ್ರೂ ಅದು ಹೇಗೆ ಭದ್ರತೆಯನ್ನು ಕೊಡ್ದೇನೆ, ಅದ್ರ ಬಗ್ಗೆ ಆ್ಯಕ್ಷನ್ ತೆಗೆದುಕೊಳ್ದೇನೆ ಇರೋದಕ್ಕೆ ಸಾಧ್ಯ ಆಯಿತು? ಈ ಥರದೊಂದು ಅಟ್ಯಾಕಿಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಅಟ್ಯಾಕ್ ಆಗಬಹುದು ಅನ್ನುವಂಥ ಚಿಕ್ಕ ಸುಳಿವು ಸಿಗದಂಗೆ ಕೆಲಸ ಮಾಡ್ತಾ ಹಾಗಿದ್ರೆ ಆ ಭಯೋತ್ಪಾದಕರು ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿಯೇ ಇದೆ. ಸ್ಥಳೀಯರು ಕೂಡ ಸಾಥ್ ನೀಡೋರು. ಇದು ಇನ್ನೊಂದು ಆತಂಕಕಾರಿ ಮತ್ತು ಆಶ್ಚರ್ಯಕರವಾದಂಥ ವಿಚಾರ. ಈ ಅಟ್ಯಾಕ್ ಆದ ದಿನದಿಂದಲೂ ಈ ಅನುಮಾನ ಬಲವಾಗಿತ್ತು. ಇದೀಗ ಸುಮಾರು ಜನರನ್ನ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ಮಾಡಲಾಗ್ತಾ ಇದೆ. ಯಾವ್ಯಾವ ರೀತಿಯಾಗಿ ಇವ್ರುಗಳು ಸಪೋರ್ಟಿವ್ ಆಗಿದ್ರು, ಸಹಾಯವನ್ನು ಮಾಡ್ತಾ ಇದ್ರು, ಎಷ್ಟು ದಿನದಿಂದ ಸ್ಕೆಚ್ ಹಾಕಲಾಗಿತ್ತು, ಏನೇನು ಪ್ಲ್ಯಾನ್ ಮಾಡಿಕೊಂಡಿದ್ರು, ಇದೆಲ್ಲದ್ರ ಬಗ್ಗೆಯೂ ಕೂಡ ಈಗ ಎನ್ಐಎ ತನಿಖೆಯನ್ನು ಚುರುಕುಪಡಿಸಿದೆ. ಎನ್ಐಎ ತನಿಖೆಯಲ್ಲಿ ಇನ್ನೊಂದಷ್ಟು ಸಾಕಷ್ಟು ಸ್ಫೋಟಕ ಮಾಹಿತಿಗಳು ಲಭ್ಯವಾಗಬಹುದಾಗಿದೆ.